ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಜಾನ್ಸಿ ಭಟ್ ಅಂತ. ನಮ್ಮೂರು ಕರ್ಕಿ ಹೊನ್ನಾವರ. ನಾವಿರೋದು ಬೆಂಗಳೂರಿನಲ್ಲಿ. ನಾನಿವತ್ತು ಅಮೂಲ್ ಕನ್ನಡ ಪೇಜ್ಗಾಗಿ ಯರಿಯಪ್ಪ, ನಮ್ಮೂರಿನಲ್ಲಿ ಯರಿಯಪ್ಪ ಅನ್ನೋದು ಯರಿಯವು ಅಂತಾರೆ, ನಮ್ಮೂರಿನಲ್ಲಿ ಯರಿಯವು ಅನ್ನೋದು ಯರಿಯಪ್ಪ ಅಂತಾರೆ ಅಥವಾ ಮಾಲ್ಪುವ ಅಂತಾರೆ. ಅದನ್ನು ದಿಢೀರ್ ಅಂತ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಹೆಚ್ಚಾಗಿ ನವರಾತ್ರಿಯಲ್ಲಿ ದೇವಿಗೆ ನೈವೇದ್ಯಕ್ಕಾಗಿ ಮಾಡುವಂಥದ್ದು. ನಾನಿವತ್ತು ಅದನ್ನು ಸುಲಭವಾಗಿ ಅಮೂಲ್ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಹೆಚ್ಚಾಗಿ ಅಕ್ಕಿಯನ್ನು ನೆನೆಸ್ಬಿಟ್ಟು ಮಾಡೋದು. ನಾನು ಅಕ್ಕಿಯ ಬದಲು ಅಮೂಲ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ಇದನ್ನು ಮಾಡೋಕ್ಕೆ ಅಮೂಲ್ ಗೋಧಿ ಹಿಟ್ಟು, ಹಾಗೆ ಅಮೂಲ್ ತುಪ್ಪ, ಅಮೂಲ್ ಹಾಲು, ಹಾಗೆ ಅಮೂಲ್ ಕರ್ಡ್ ಮತ್ತು ಅಮೂಲ್ ಶುಗರನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನ ಸುಲಭವಾಗಿ ಮಾಡೋಕೆ ಅಂತ ನಾನು ಇದನ್ನ ತುಪ್ಪದಲ್ಲಿ ಕರಿತಾ ಇದ್ದೀನಿ. ದೇವಿಗೆ ಯಾವಾಗಲೂ ತುಪ್ಪದಲ್ಲಿ ಕರಿದ್ರೆ ಶ್ರೇಷ್ಠ ಅಂತಾರೆ, ಸಿಹಿ ಕಜ್ಜಾಯವನ್ನ ತುಪ್ಪದಲ್ಲಿ ಕರಿದ್ರೆ. ಹಾಗಾಗಿ ಅಮೂಲ್ ತುಪ್ಪದಲ್ಲಿ ಇದನ್ನ ಕರಿದು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದನ್ನ ಉಪವಾಸಕ್ಕಾಗಿ, ಅಂದ್ರೆ ನಮ್ಮಲ್ಲಿ ಹವ್ಯಕರಲ್ಲಿ ಉಪವಾಸ ಮಾಡೋದು ಅಂದ್ರೆ 1 ಹೊತ್ತು ಅಥವಾ 2 ಹೊತ್ತು ಊಟ ಮಾಡದೇ ಇದ್ದವಾಗ ಅಕ್ಕಿಯನ್ನ ತಿನ್ನೋದಿಲ್ಲ. ಆ ಹೊತ್ತಿನಲ್ಲಿ ಎಲೆ ಹೋಳಿಗೆ ಅಂತ ಮಾಡ್ತಾರೆ. ಇದೇ ಹಿಟ್ಟಿನಿಂದನೇ ಮಾಡಬಹುದು. ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ತೆಂಗಿನ ತುರಿಯನ್ನ ತಗೋಬೇಕು. ತೆಂಗಿನ ತುರಿಗೆ ಕಾಣಿಸ್ತಾ ಇದೆ ಅಲ್ವಾ? ನಾನು ಇವತ್ತು ಮಾಡೋಣ ಅಂತೇಳಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಹಾಗಾಗಿ ಏನಾದರೂ ತಪ್ಪುಗಳಿದ್ರೆ ಹೇಳಿ, ಲೈವಲ್ಲಿ ಯಾರು ಬಂದಂಗಿಲ್ಲ. ಇದಕ್ಕೆ ತೆಂಗಿನ ತುರಿ, ಸ್ವಲ್ಪ ಏಲಕ್ಕಿ, ಹಾಗೆ ಸಿಹಿಗಾಗಿ ಅಮೂಲ್ ಶುಗರ್ ಅನ್ನ ಉಪಯೋಗಿಸ್ತಾ ಇದ್ದೀನಿ. ನಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಿಹಿಯನ್ನ ಈ ಅಮೂಲ್ ಸಕ್ಕರೆಯನ್ನ ಉಪಯೋಗಿಸಿ ಮಾಡಬಹುದು. ಬೆಲ್ಲವನ್ನು ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಅಮೂಲ್ ಶುಗರ್ ಅನ್ನ ಉಪಯೋಗಿಸಿದ್ದು, ಅಂದ್ರೆ ಆರ್ಗ್ಯಾನಿಕ್ ಶುಗರ್ ಆಗಿರೋದ್ರಿಂದ ಇದನ್ನ ಉಪಯೋಗಿಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇರುವಂತದ್ದು. ಸಿಹಿ ಆಗುವಷ್ಟು ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ ಬದಿಯಲ್ಲಿ ಇಟ್ಕೊಳ್ಳೋಣ. ಇದನ್ನ ಒಮ್ಮೆ ಸಕ್ಕರೆ ನುಣ್ಣಗಾಗೋ ತನಕ, ಅಂದ್ರೆ ಏಲಕ್ಕಿನೂ ಹಾಕಿರ್ತೀವಲ್ಲ, ಇದನ್ನ ಒಮ್ಮೆ ರುಬ್ಕೊ ಬರ್ತೀನಿ. ನೀರನ್ನೇನು ಸೇರಿಸೋದು ಬೇಡ. ನೋಡಿ, ನುಣ್ಣಗೆ ಆಗ್ಬೇಕು ಅಂತಿಲ್ಲ, ಸ್ವಲ್ಪ ತರಿ ತರಿ ಆಗಿದ್ರು ಸಾಕು. ಅಂದ್ರೆ ಕಾಯಿ ತುರಿಯನ್ನ ಹಾಕೋಬಹುದು, ಆದ್ರೆ ಕಾಯಿ ತುರಿ ಇರೋ ಬದಲಿಗೆ ಸ್ವಲ್ಪ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನಿವತ್ತು ಬರೋಕೆ ಸ್ವಲ್ಪ ಲೇಟ್ ಆಯ್ತು. ಯಾಕೆ ಅಂದ್ರೆ ನಾನು ಅಡುಗೆಗೆ ಇಟ್ಕೊಳ್ಳೋಣ ಅಂತೇಳಿ ಹೆಸರು ಕಾಳು ಮತ್ತೆ ನಮ್ಮಲ್ಲಿ ಕೆಸರು ಮೊಟ್ಟೆ ಅಂತೀವಲ್ಲ, ಅದನ್ನ ಒಟ್ಟಿಗೆ ಇಟ್ಬಿಟ್ಟಿದ್ದೆ. ಆ ಕೆಸರು ಮೊಟ್ಟೆ ಬೇಯೋಕೆ ಒಂದು ಪ್ಲೇಟ್ ಅನ್ನ ಇಟ್ಟಿದ್ದೆ. ಹಾಗಾಗಿ ಅದಕ್ಕೆ ಗಾಳಿ ಹೋಗೋಕೆ ಜಾಗ ಇದೆ. ಸ್ವಲ್ಪ ಹೆಸರು ಕಾಳೆಲ್ಲ ಹೊರಗಡೆ ಬಂದು ಇಲ್ಲೆಲ್ಲ ಹರಡ್ಕೊಂಡ್ಬಿಟ್ಟಿತ್ತು. ಅದನ್ನ ಕ್ಲೀನ್ ಮಾಡೋ ತನಕ ಸ್ವಲ್ಪ ಲೇಟ್ ಆಯ್ತು. 11:30 ಅಂತಿದ್ದು, ಒಂದು 5 ನಿಮಿಷ ಲೇಟ್ ಆಯ್ತು. ಅದೇ ಯಾವಾಗ್ಲೂ ಅಡುಗೆ ಮಾಡುವಾಗ ನಾವು ಜಾಗೃತರಾಗಿರ್ಬೇಕು ಅಂತ ತಿಳಿಸೋಕೆ ಅಂತ ಈ ವಿಷಯವನ್ನ ಹೇಳ್ತಾ ಇರೋದು. ನಾವು ಎಷ್ಟೇ ಜಾಗೃತಿಯಿಂದ ಮಾಡಿದ್ರು ನಮ್ಮಿಂದ 1-2 ತಪ್ಪುಗಳು ಆಗೇ ಆಗ್ತವೆ. ಆದಷ್ಟು ನಾವು ಅಡುಗೆ ಮನೆಯಲ್ಲಿ ತಪ್ಪುಗಳಾಗದಂತೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಅಥವಾ ಮತ್ತೆ ಶರೀರಕ್ಕೆ ಒಳ್ಳೆಯದು. ಹಾಗೆ ನಾನು ತುಪ್ಪವನ್ನ ಬಿಸಿ ಮಾಡೋಕೆ ಇಟ್ಕೊಳ್ತೀನಿ. ಸಣ್ಣ ಉರಿಯಲ್ಲಿ ಇರಬೇಕು, ಯಾಕೆಂದ್ರೆ ತುಪ್ಪ ಬೇಗ ಬಿಸಿಯಾಗಿ ಬರುತ್ತೆ. ಹಾಗೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಸ್ವಲ್ಪ ಸಿಹಿ ತಿಂಡಿಗೆ ಉಪ್ಪನ್ನು ಸೇರಿಸಿದಾಗ ರುಚಿ ಜಾಸ್ತಿ ಆಗುತ್ತೆ. ಹಾಕೊಂಡು ಇದನ್ನ ನಾನಿಲ್ಲಿ ಅಮೂಲ್ ಕ್ರೀಮಿ ಮಿಲ್ಕನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಾಲನ್ನ ಸ್ವಲ್ಪ ಹಾಕ್ತೀನಿ. ಇದನ್ನ ನೀರಿನಲ್ಲೂ ಕಲಿಸ್ಕೋಬಹುದು, ಆದ್ರೆ ನಾನು ಹಾಲಲ್ಲಿ ಕಲಸಿದ್ರೆ ರುಚಿ ಜಾಸ್ತಿ. ಹಾಗೆ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕಬೇಕು, ಯಾಕೆಂದ್ರೆ ಇದು ಸಾಫ್ಟ್ ಆಗಿ ಬರೋಕೆ ಮೊಸರನ್ನ ಹಾಕಿದವಾಗ ಚೆನ್ನಾಗಿ
ಬರುತ್ತೆ. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು 3/4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಸೈಡಲ್ಲಿ ಇಟ್ಕೊತೀನಿ. ಇದನ್ನು ಇನ್ನೊಮ್ಮೆ ಮಿಶ್ರ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಹದಕ್ಕಿಂತಲೂ ಸ್ವಲ್ಪ ದಪ್ಪನಾಗಿದ್ರೆ ಸಾಕು. ಪುಷ್ಪಲತಾ ಅವರು ನೋಡ್ತಾ ಇದ್ದಾರೆ, ಹೈ ಡಿಯರ್ ಅಂತ ಇದ್ದಾರೆ. ಇವರು ಎಲ್ಲರಿಗೂ ಪ್ರೋತ್ಸಾಹವನ್ನ ನೀಡ್ತಾರೆ. ಇವರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಯಾವಾಗ ಲೈವಲ್ಲಿ ಮಾಡಿ ತೋರಿಸ್ತಾರೆ ಅನ್ನೋದನ್ನ ನೋಡೋಣ. ನೋಡಿ, ನಾನು ತುಪ್ಪವನ್ನ ಮೊದಲಿಗೆ ಒಂದು ಬಾಣಲೆಗೆ ಹಾಕಿಟ್ಕೊಂಡಿದ್ದೆ, ಯಾಕೆಂದ್ರೆ ಗಡಿ ಬಿಡಿ ಆಗೋದು ಬೇಡ ಅಂತ. ಅದರಲ್ಲಿ ಸ್ವಲ್ಪ ನೋಡಿ ಕುಕ್ಕರ್ ನೀರು ಸಿಡಿದಕ್ಕೆ ಸ್ವಲ್ಪ ಚಿರಿ ಚಿರಿ ಬರ್ತಾ ಇದೆ. ನಿಧಾನವಾಗಿ ನಾನು ಆಮೇಲೆ ಕರಿಕೋಬೇಕು. ನೀರಿನ ಅಂಶ ಯಾವ್ದಾದ್ರು ಎಣ್ಣೆಯಲ್ಲಿ ಇದ್ರೆ ನೋಡಿ, ಈಗ ಈ ರೀತಿ ಚಿರಿ ಚಿರಿ ಅಂತ ಅವಾಜ್ ಬರ್ತಾ ಇರುತ್ತೆ. ಹಾಗಾಗಿ ಎಣ್ಣೆ ಕರಿಯುವಾಗ, ಬಿಸಿ ಆದವಾಗ ಯಾವುದೇ ನೀರಿನ ಅಂಶವನ್ನ ತಾಗದೇ ಇದ್ದಂಗೆ, ಎಣ್ಣೆಯಲ್ಲಿ ಬೀಳದೇ ಇದ್ದಂಗೆ ಎಣ್ಣೆ ತುಪ್ಪ ಯಾವುದ್ರಲ್ಲಾದ್ರೂ ಹಾಗೆ ಇಟ್ಕೋಬೇಕು. ನೋಡಿ, ಈಗ ಸಕ್ಕರೆ ಮತ್ತು ಈ ಕಾಯಿ ತುರಿ ಎಲ್ಲ ಮಿಶ್ರ ಆಗಿದೆ. ಹಾಲು ಮೊಸರು ಎಲ್ಲ ಹಾಕಿದ್ದೀನಿ. ಇದಕ್ಕೆ ಹಿಡಿಯುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ. ಅಮೂಲ್ ಆರ್ಗ್ಯಾನಿಕ್ ಗೋಧಿ ಹಿಟ್ಟನ್ನು ನಾನು ಆಮೇಲೆ ತಂದ್ಕೊಂಡಿದ್ದೀನಿ. ಇದನ್ನ ಎಲ್ಲದಕ್ಕೂ ಉಪಯೋಗಿಸೋಕೆ ಚೆನ್ನಾಗಿರುತ್ತೆ. ತುಪ್ಪ ಬಿಸಿಯಾಗಿಬಿಡ್ತು, ಹಾಗಾಗಿ ಉರಿಯನ್ನ ಬಂದ್ ಮಾಡಿದ್ದೀನಿ. ತುಪ್ಪ ಬೇಗನೆ ಬಿಸಿಯಾಗಿ ಬರುತ್ತೆ ಎಣ್ಣೆಗಿಂತಲೂ. ಮತ್ತೆ ಕರಿಯುವಾಗ ತುಂಬಾ ಹೀರ್ಕೊಳ್ಳಲ್ಲ. ತುಪ್ಪದಲ್ಲಿ ನಾವು ಸುಟ್ಟೇವು ಮಾಡ್ತೀವಿ, ಮತ್ತೆ ಈ ಎರಿಯವನ್ನ ಮಾಡ್ತೀವಿ. ಅದನ್ನೆಲ್ಲ ಮಾಡುವಾಗ ತುಪ್ಪದಲ್ಲಿ ಕರೆದವಾಗ ಜಿಲೇಬಿ ಮಾಡ್ತೀವಿ. ಅದೆಲ್ಲ ಮಾಡಿದವಾಗ ತುಪ್ಪ ತುಂಬಾ ಹೀರ್ಕೊಳ್ಳಲ್ಲ, ಎಣ್ಣೆಯಲ್ಲಿ ಜಾಸ್ತಿ ಹೀರ್ಕೊಳ್ಳುತ್ತೆ. ಇದು ಸ್ವಲ್ಪ ದಪ್ಪನಾಗಿರ್ಲಿ, ಇನ್ನೊಂದು ಸ್ವಲ್ಪ ಬೇಕು. ಸ್ವರೂಪ ನೋಡ್ತಾ ಇದ್ದಾಳೆ. ಹೈ ಆಂಟಿ, ಗುಡ್ ಮಾರ್ನಿಂಗ್ ಅಂತಿದ್ದಾಳೆ. ಈ ಗುಡ್ ಆಫ್ಟರ್ನೂನ್ ಅಲ್ಲಿ ಬಂತು. 11:15 ಐತೇನ. ಗುಡ್ ನೂನ್ ಆಗತ್ತೆ ಈಗ. ನೋಡಿ, ನಾವು ಈ ಅಮೂಲ್ ಲೈವ್ ಅಲ್ಲಿ ಎಷ್ಟೊಂದು ಮಂದಿ ಅಡುಗೆ ಮಾಡ್ತಾ ಒಬ್ರಿಗೊಬ್ರಿ ಫ್ರೆಂಡ್ಸ್ ಆಗಿದ್ದೀವಿ. ಈ ಸ್ವರೂಪ ನಮ್ಗೆ ಮೊದಲಿಂದನೂ ಪರಿಚಯ ಇದ್ದವರು. ಇಲ್ಲಾಂದ್ರೂ ಎಷ್ಟೋ ಮಂದಿ ಗೆಳತಿಯರು ನಮ್ಗೆ ಈಗ ಪರಿಚಯ ಆಗಿದ್ದಾರೆ. ನಾನು ಮತ್ತೆ ಇದು ದಿನಾಲೂ ಲೈವ್ ಬರ್ತೀವಲ್ಲ ಅಂತ ಅಂದ್ಕೋಬಹುದು. ನಾನಂತೂ ಯಾವುದೇ ವಿಡಿಯೋಕ್ಕಾಗಿ ಅಡುಗೆಯನ್ನ ಮಾಡೋದಲ್ಲ, ಅಡುಗೆ ಮಾಡೋದನ್ನ ವಿಡಿಯೋ ಮಾಡೋದು. ಯಾಕೆಂದ್ರೆ ನಾವು ವಿಡಿಯೋ ಸಲುವಾಗಿ ಯಾವುದೇ ಅಡುಗೆಯನ್ನ ಮಾಡ್ತಾ ಇದ್ದಲ್ಲ. ನಾವು ದಿನನಿತ್ಯ ಮಾಡುವಂತ ಅಡುಗೆಯನ್ನ ವಿಡಿಯೋ ಮಾಡಿ ಜನರಿಗೆ ತಲುಪಿಸೋದು. ಹಾಗಾಗಿ ಅಮೂಲ್ ಕನ್ನಡ ಪೇಜ್ ಅಲ್ಲಿ ದಿನಾನು ಒಬ್ರಲ್ದಿದ್ರೊಬ್ರು ಲೈವ್ ಅಲ್ಲಿ ಅಡುಗೆ ಮಾಡೋದನ್ನ ತೋರಿಸ್ತಾ ಇರ್ತಾರೆ. ಇದು ಒಂದ್ ಸ್ವಲ್ಪ ದಪ್ಪನಾಗ್ಲಿ. ತುಂಬಾ ತೆಳು ಇದ್ರೂನು ಎಣ್ಣೆಯಲ್ಲಿ ಬಿಟ್ಕೊಂಡ್ ಬಿಡುತ್ತೆ. ನಾವು ಇದೇ ರೀತಿ ಸುಟ್ಟೆವು ಅಂತಲೂ ಮಾಡ್ತೀವಿ. ಇದಕ್ಕೆ ಗೋಧಿ ರವೆಯನ್ನ ಸೇರಿಸಬೇಕಾಗತ್ತೆ. ಆದ್ರೆ ಇದು ಬರೇ ಗೋಧಿ ಹಿಟ್ಟಿನಿಂದ ಈ ಎರಿಯವು, ನಮ್ಮಲ್ಲಿ ಎರಿಯವ್ ಬಂಡಿ ಅಂತಲೇ ಒಂದಿದೆ. ಅದು ನಮ್ಮ ಪಕ್ಕದ ಮನೆಯಲ್ಲಿ ತುಂಬಾ ಹಳೆ ಕಾಲದಿಂದ ಇರುವಂತದ್ದು. ಅದಕ್ಕೆ ಸ್ವಲ್ಪ ಕೆಳಗಡೆ ಉದ್ದನಾಗಿರುತ್ತೆ. ಅಷ್ಟೇ ತುಪ್ಪ ಅಥವಾ ಎಣ್ಣೆ ಹಾಕೊಂಡ್ರೆ ಸಾಕಾಗತ್ತೆ. ಈಗ ನಾವು ಉರಿಯನ್ನ ಹಚ್ಕೊಂಡು ಇದನ್ನ ಕಾವಲಿಗೆ ಬಿಟ್ರಾಯ್ತು. ಕಾಣ್ತಾ ಇದೆ ಅನ್ಕೋತೀನಿ. ಎಲ್ಲ ಅನುಕೂಲಗಳಿದ್ರು ನಾನು ಇಷ್ಟೊಂದು ದಿವಸ ಯಾವುದನ್ನು ಉಪಯೋಗಿಸದೆ ಮನೆಯವ್ರ ಹತ್ರ ಅಥವಾ ಮಗಳ ಹತ್ರ ವಿಡಿಯೋ ಮಾಡೋಕೆ ಹೇಳ್ತಿದ್ದೆ. ಇವತ್ತು ನೋಡೋಣ ಅಂತೇಳಿ ಟ್ರೈಪಾಡ್ ಅನ್ನ ಇಟ್ಕೊಂಡು ಅಡುಗೆಯನ್ನ ಮಾಡ್ತಾ ಇದ್ದೀನಿ. ಈಗ ತುಪ್ಪ ಕಾದ್ ಬಂದಿದೆ. ಇದಕ್ಕೆ ನೋಡಿ, ಈ ಹಿಟ್ಟನಾದ ಇಷ್ಟಿದ್ರೆ ಸಾಕಾಗತ್ತೆ. ಇಷ್ಟಿದ್ರೆ ಇದನ್ನ ಕಾವಲಿಯಲ್ಲಿ ಎಣ್ಣೆ ಬಾಣಲಿಯಲ್ಲಿ ಹಾಕಬೇಕು. ನಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಹಾಕಿದ್ರೆ ಎರಿಯವು ಸಿದ್ಧ ಆಗತ್ತೆ. ಮೊದಲಿಗೆ ಒಂದ್ ಬಿಟ್ಟು ನೋಡ್ಕೊಳ್ಳೋಣ, ಅವಾಗ ಗೊತ್ತಾಗತ್ತೆ ನಮ್ಗೆ ದಪ್ಪನಾಗಾಯ್ತು ಅಥವಾ ಹಿಟ್ಟು ತೆಳುವಾಗಬೇಕು ಅದೆಲ್ಲ ಗೊತ್ತಾಗತ್ತೆ. ಸಣ್ಣ ಉರಿಯಲ್ಲಿ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕು. ಆಗ ತನ್ನಷ್ಟಕ್ಕೆ ಅದು ತಳ ಬಿಟ್ಕೊಂಡು ಎದ್ಕೊಂಡು ಬರುತ್ತೆ, ಉಬ್ಬಿಕೊಂಡು ಬರುತ್ತೆ. ಇದು ತುಪ್ಪ ಆಗಿರೋದ್ರಿಂದ ನಾವು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ನೋಡಿ, ಅದು ಉಬ್ಬು ಬರ್ತಾ ಇದೆ. ಇದರಲ್ಲಿ ಸ್ವಲ್ಪ ಈ ಹೆಸರು ಕಾಳಿಂದು ಸಿಡಿದಿದ್ದಕ್ಕೆ ಸ್ವಲ್ಪ ಕಪ್ಪಾಗಿ ಬಂದಿದೆ. ನನಗೆ ಗಾಳಿಸೋಕೆ ಟೈಮ್ ಇರ್ಲಿಲ್ಲ ಇತ್ತು. ನಾನು ಸಿಡಿದಿಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ನಾನು ಉರಿಗೆ ಇಟ್ಟಾಗ ಗೊತ್ತಾಯ್ತು.
ಅದೇ ಅಡುಗೆ ಮಾಡ್ಬೇಕಾದ್ರೆ ಎಷ್ಟು ಜಾಗ್ರತೆ ಇದ್ರೂ ಕಷ್ಟ. ನಾವು ಎಷ್ಟೇ ದಿನನಿತ್ಯ ಅಡುಗೆ ಮಾಡುವಾಗ್ಲಾದ್ರೂ ಜಾಗ್ರತೆ ವಹಿಸಿದ್ರು ಕೆಲವೊಂದು ತಪ್ಪುಗಳು ಹಾಗೆ ಆಗ್ತವೆ. ನೋಡಿ, ಇದು ಹೀಗೆ ಉಬ್ಬು ಬಂದಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಲನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ದಪ್ಪನಾಗಿದ್ದಾಗ ಅನಿಸ್ತು. ಆದಷ್ಟು ಸಣ್ಣ ಉರಿಯಲ್ಲಿ ಇದನ್ನ ಕರ್ಕೋಬೇಕು, ಯಾಕೆಂದ್ರೆ ತುಪ್ಪ ಆಗಿರೋದ್ರಿಂದ ಹೊರಗಡೆ ಬೆಂದಿರುತ್ತೆ, ಒಳಗಡೆ ಬೇಯೋದಿಲ್ಲ. ಅಕ್ಕಿಯಿಂದನೂ ಬಾಳೆಹಣ್ಣು ಹಾಕಿ ಸೌತೆಕಾಯಿ ಹಾಕಿ ಎಲ್ಲ ಎರಿಯವ್ ಮಾಡ್ತಾರೆ. ನವರಾತ್ರಿಯಲ್ಲಿ ಜಾಸ್ತಿ ಮಾಡೋದು, ಇಲ್ಲಾಂದ್ರೆ ಮೆಂತ್ಯ ಹಾಕು ಮಾಡ್ತಾರೆ. ಬರೀ ಅಕ್ಕಿ ಕಾಯನ್ನು ಹಾಕಿ ಮಾಡ್ತಾರೆ. ನಾನಿಲ್ಲಿ ಕಾಯಿ ತುರಿಯನ್ನ ಹಾಕಿ ಏಲಕ್ಕಿ ಹಾಕಿ ಗೋಧಿ ಹಿಟ್ಟಿನಿಂದ ಮಾಡಿ ತೋರಿಸ್ತಾ ಇರುವಂತದ್ದು. ಇದನ್ನ 2 in 1 ಹಿಟ್ ಅಂತ ಹೇಳ್ಬೋದು. ಸಣ್ಣ ಉರಿಯಲ್ಲಿ ಎರಡೂ ಕಡೆ ಬೇಯುವಂತೆ ಮಾಡ್ಕೋಬೇಕು. ಇದು ತುಂಬಾ ತುಪ್ಪವನ್ನ ಹೀರ್ಕೊಳ್ಳಲ್ಲ, ನೋಡಿದ್ರೆ ಗೊತ್ತಾಗತ್ತೆ. ಇದನ್ನೊಮ್ಮೆ ಈ ಕಾವಲಿಯಲ್ಲಿ ಇಟ್ಕೋತೀನಿ. ಈಗ ಇದನ್ನ ಇನ್ನೊಂದು ಸ್ವಲ್ಪ ಹಾಲಾಕಿ ತೆಳು ಮಾಡ್ಕೊಂಡಿದೀನಿ. ಇದು ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನಾನು ಪುಟ್ಟದಾಗೆ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಅದು ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡೆ ಆಮೇಲೆ ದೊಡ್ಡದಾಗಿ ಮಾಡೋಣ ಅಂತ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಇಟ್ಟಾಗ ನನ್ನಷ್ಟಕ್ಕೆ ಇದು ಉಬ್ಬಿ ಮೇಲೆ ಬರುತ್ತೆ, ಹಾಗೆ ಬೆಂದು ಬರುತ್ತೆ. ಚೂರು ಉರಿ ದೊಡ್ಡ ಮಾಡ್ಕೋಬಹುದು, ಯಾಕೆಂದ್ರೆ ಬೆಳ್ಳಗೆ ಇದೆ. ನಿಮ್ಮೂರಿನಲ್ಲೂ ನೀವು ಮಾಡಬಹುದು. ನೀವೇ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಸರಿಯಾಗಿ ಅಂತೇಳಿ ಆ ಸ್ವರೂಪ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಅದನ್ನೆಲ್ಲ ನಾನೇ ನೋಡೋಣ ಅಂತೇಳಿ ಇವತ್ತು ಟ್ರೈಪೋಡನ್ನ ಮೊದಲಿಗೆ ಉಪಯೋಗಿಸ್ತಾ ಇದ್ದಿದ್ದು. ಹಾಯ್, ಗುಡ್ ಮಾರ್ನಿಂಗ್ ಅಂತ ಹಾಕಿದ್ದಾರೆ. ಅಮೂಲ್ ಕನ್ನಡ ಪೇಜ್ನಲ್ಲೇ ಇದ್ದಾರೆ. ಬಹುಶಃ ಹೇಮಲತಾ ಇರಬೇಕು. ಅವರು ಈಗ ಲೈವ್ ನಲ್ಲಿ ಹೋಗಿದ್ರು. ಅದೇ ನೋಡಿ, ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅವ್ರ ಅಕೌಂಟ್ ನಲ್ಲಿ ಲೈವ್ ಹೋಗ್ಬಿಟ್ಟಿದ್ರು, ಹಾಗಾಗಿ ನಮ್ಗೆ ಯಾರಿಗೂ ಕಾಣಿಸಿರ್ಲಿಲ್ಲ. ಈಗ ಅಮೂಲ್ ಪೇಜ್ ನಲ್ಲಿ ಹೋಗಿ ಅವರು ಇನ್ನೊಮ್ಮೆ ಅಡುಗೆ ಮಾಡಿದ್ದು, ಅದು ಪೂರ್ತಿ ಬಂದಿಲ್ಲ. ಅವರು ಬನ್ಸ್ ಅನ್ನ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಅದೇ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಎಲ್ರಿಗೂ ತಪ್ಪುಗಳು ಹಾಗೆ ಆಗ್ತವೆ. ಬಹುಶಃ ಸ್ವರೂಪನೇ ಅಲ್ಲ, ಇವರೇ ಹೇಮಲತಾನೇ ಇರಬೇಕು. ಅವ್ರೀಗ ಅವ್ರ ಪೇಜಲ್ಲಿ ಹೋದ್ರೆ ಅವ್ರದ್ದು ಅಕೌಂಟ್ ಇಂದ ಗೊತ್ತಾಗತ್ತೆ. ಇದು ಎರಡು ಕಡೆ ಕೆಂಪಗಾಗುವಂತೆ ಈ ರೀತಿ ಮಾಡ್ಕೋಬೇಕು. ನಾನು ಪುಟ್ಟದಾಗೆ ಮಾಡಿದ್ದೀನಿ, ಯಾಕೆಂದ್ರೆ ಇದು ಸರಿಯಾಗಿ ಬೆಂದಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ. ನೋಡಿ, ತುಪ್ಪ ಎಣ್ಣೆ ಏನು ಹೀರ್ಕೊಂಡಿಲ್ಲ. ಇನ್ನೊಂದು ಮಾಡ್ಬಿಡ್ತೀನಿ. ಗೋಧಿ ಹಿಟ್ಟಾಗಿರೋದ್ರಿಂದ ಬೇಗನೆ ಬೆಂದು ಬರುತ್ತೆ. ಹಾಗೇನೆ ನಾನು ಅದು ಬೇಯ್ತಾ ಇರುವಾಗಲೇ ಇದನ್ನ ಎಲೆ ಹೋಳಿಗೆ ಅಂತ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬಾಳೆ ಎಲೆಯಲ್ಲಿ ದೋಸೆ ಕಾವಲಿಯಲ್ಲಿ ಮಾಡುವಂಥದ್ದು ಎಲೆ ಹೋಳಿಗೆ ಅಂತ. ಉಪವಾಸಕ್ಕಾಗಿ ಅಂದ್ರೆ ನಮ್ಮಲ್ಲಿ ಹವ್ಯಕರಲ್ಲಿ ಉಪವಾಸ ಅಂತ ಅಂದ್ರೆ ಶುಕ್ರವಾರ ಇದ್ರೆ ಅಥವಾ ನವರಾತ್ರಿಯಲ್ಲಿ 2 ಹೊತ್ತು ಊಟ ಮಾಡದೇ ಇದ್ದವರು ಇರ್ತಾರೆ. ಅಕ್ಕಿಯನ್ನ ತಿಂದ್ರೆ ನಮ್ಮಲ್ಲಿ ಉಪವಾಸ ವ್ರತ ಮುರಿದ ಹಾಗೆ ಅಂತ ಇರುತ್ತೆ. ಹಾಗಾಗಿ ಅಕ್ಕಿಯನ್ನ ತಿನ್ನದೆ ಈ ಗೋಧಿ ಹಿಟ್ಟು, ಅವಲಕ್ಕಿ ಅಂತದನ್ನೆಲ್ಲ ತಿನ್ನೋರಿದ್ದಾರೆ. ಅವಾಗ ಈ ಎಲೆ ಹೋಳಿಗೆ ಅಂತ ಈ ಗೋಧಿ ಹಿಟ್ಟಿನಿಂದ ಹೊಟ್ಟೆ ತುಂಬುವಂತ ತಿಂಡಿ ಆಗಿರುತ್ತೆ. ಮತ್ತೆ ಮಧ್ಯಾಹ್ನದ ವ್ರತಕ್ಕೂ ಊಟದ ಜೊತೆಗೆ, ಊಟದ ಬದಲಿಗೆ ಇದೊಂದು ಪರಿಪೂರ್ಣ ಆಹಾರ ಆಗಿರುತ್ತೆ. ಯಾಕೆಂದ್ರೆ ನಾವು ಇದಕ್ಕೆ ಹಾಲು, ಮೊಸರು ಸ್ವಲ್ಪ ಎಲ್ಲ ಹಾಕಿರ್ತೀವಲ್ಲ. ಇದನ್ನ ಈ ಬಾಳೆ ಎಲೆಯಲ್ಲಿ ಕಾಣಿಸ್ತಾ ಇರ್ಬೇಕು. ಬಾಳೆಯಲ್ಲಿ ನಾವು ದೋಸೆ ಎರೆದ ಹಾಗೆ ತೆಳುವಾಗಿ ಹರಡ್ಕೋಬೇಕು. ಬೇಗನೆ ಬೆಂದು ಬರುವಂತ ಇದು ದೋಸೆನೇ ಆದ್ರೂ ಬಾಳೆ ಎಲೆಯಲ್ಲಿ ಪರಿಮಳ ಬರುವಂತಹ ಹೋಳಿಗೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದಕ್ಕೆ ಸಿಹಿಯನ್ನ ಹಾಕಿರ್ತೀವಲ್ಲ, ಹಾಗಾಗಿ ಹೋಳಿಗೆ ಅಂತ ನಮ್ಮಲ್ಲಿ ಹೇಳುದು, ಎಲೆ ಹೋಳಿಗೆ ಅಂತ. ಗೋಧಿ ಹಿಟ್ಟಿನಿಂದ ಕಾಯಿ ತುರಿ, ಇದಕ್ಕೆ ಬಾಳೆಹಣ್ಣನ್ನು ಸೇರಿಸ್ಕೋಬಹುದು. ನಾವು ದೋಸೆ ಆಕಾರಕ್ಕೆ ಈ ರೀತಿ ತೆಳುವಾಗಿ ಹರಡಿಕೊಂಡು
ನಾನು ಇಲ್ಲಿ ದೋಸೆ ಕಾವಲಿಯನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ನೋಡಿ. ಇದು ಕೆಂಪಗಾಗಿ ಬಿಡ್ತು. ಮತ್ತೆ ತುಪ್ಪದಲ್ಲಿ ಬೇಗನೆ ಕಾವು ಬರುತ್ತೆ. ಎರಡೂ ಕಡೆ ಕೆಂಪಗಾಗಿ ಮಾಡ್ಕೋಬೇಕು. ಇದನ್ನ ಇಲ್ಲಿ ಕಾವಲಿಯನ್ನ ಬಿಸಿ ಮಾಡಿಕೊಂಡು ಇದರ ಮೇಲೆ ಈ ಬಾಳೆ ಎಲೆಯನ್ನ ಇಟ್ಟು ಇನ್ನೊಂದು ಬಾಳೆ ಎಲೆಯಿಂದ ಮುಚ್ಚಬೇಕು. ಈ ರೀತಿ ಮಾಡೋದ್ರಿಂದ ಈ ಬಾಳೆ ಎಲೆಯ ಪರಿಮಳದ ಎಲೆ ಹೋಳಿಗೆ ತುಂಬಾ ರುಚಿಯಾಗಿರುತ್ತೆ ನೋಡಿ. ಇದು ಸ್ವಲ್ಪ ಕೆಂಪಗಾಗಿ ಬಂತು. ಕೆಂಪಗಾದ್ರೂ ತುಪ್ಪದಲ್ಲಿ ಕರೆದಿದ್ದು ಕೆಂಪಗಾದ್ರೂ ರುಚಿಯಾಗೇ ಇರುತ್ತೆ ನೋಡಿ. ತುಪ್ಪನು ತುಂಬಾ ಖಾಲಿ ಆಗಿಲ್ಲ. 3 ಮಾಡಬಾರ್ದಂತೆ, ಇನ್ನೊಂದು ಮಾಡ್ಬಿಡ್ತೀನಿ ಚಿಕ್ಕದು. ಅಷ್ಟರಲ್ಲಿ ಈ ಎಲೆ ಹೋಳಿಗೆನು ಬೇಯುತ್ತೆ ನೋಡಿ. ಸ್ವಲ್ಪ ಹಿಟ್ಟೆ ಇದ್ರೂ ಎಷ್ಟೊಂದು ಈ ಎಲೆ ಹೋಳಿಗೆ ಮತ್ತೆ ಇದನ್ನ ಮಾಡ್ಕೋಬಹುದು. ಇದನ್ನ ಮುಚ್ಚಬೇಕು ಅಂತಿಲ್ಲ. ಬೆಂದ ಮೇಲೆ ಗೊತ್ತಾಗತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಇದು ಬೆಂದ ಮೇಲೆ ಗೊತ್ತಾಗತ್ತೆ. ಈ ಬಾಳೆ ಎಲೆ ಎಲ್ಲ ಬಾಡಿ ಬೆಂದಿದ್ದು ಗೊತ್ತಾಗತ್ತೆ. ಈ ರೀತಿ ಒತ್ತಿದಾಗ ಎರಡೂ ಕಡೆ ಬಾಳೆ ಎಲೆಯ ಘಮ ಸೇರ್ಕೊಂಡಿರುತ್ತೆ. ರಾಮನವಮಿ ಹಬ್ಬ ನೀವು ಇನ್ನೆಲ್ಲ ಕೋಸಂಬರಿ ಪಾನಕ ಎಲ್ಲ ಸೇರಿಸಿ ಮಾಡಿರ್ಬೋದು. ದೇವಸ್ಥಾನಕ್ಕೆಲ್ಲ ಹೋಗಿರ್ಬೋದು. ನಾವು ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನೋಡಿ. ಇದೀಗ ತಳದಲ್ಲಿ ಬಾಳೆ ಎಲೆ ಬೆಂದು ಬಂದಿದೆ. ಈ ರೀತಿ ಕೌಚ್ ಹಾಕಬೇಕು. ಇದು ಎಲೆ ಹೋಳಿಗೆ ಅಂತ ದಿಢೀರ್ ಅಂತ ಮಾಡುವಂತಹ ಉಪವಾಸಕ್ಕೆ ಬೇಕಾಗಿರುವಂತಹ ತಿಂಡಿ ಅಂತ ಹೇಳಬೇಕು. ಒಂದೇ ಹಿಟ್ಟಿನಿಂದ ಈ ರೀತಿ 2 ರೀತಿಯದಾದ ಕಜ್ಜಾಯ ಅಥವಾ ಸಿಹಿ ತಿನಿಸನ್ನ ಮಾಡಬಹುದು. ಇದು ಬೆಂದು ಬಂದಿದೆ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈ ಬಾಳೆ ಎಲೆ ಆಮೇಲೆ ಬಿಟ್ಟು ಬರುತ್ತೆ ನೋಡಿ. ತನ್ನಷ್ಟಕ್ಕೆ ಬಿಟ್ಕೊಂಡು ಬರುತ್ತೆ. ಅವಾಗ ಬೆಂದಿದೆ ಅಂತ ತಿಳ್ಕೋಬಹುದು. ಇದನ್ನ ಈಗ ಬಾಳೆ ಎಲೆ ಸಹಿತನೇ ನಾವು ಕೌಚ್ ಹಾಕಬೇಕು. ಕೌಚ್ ಹಾಕಿ ಇದನ್ನು ತೆಗೆದು ನೋಡಿ ಸುಲಭವಾಗಿ ಬಾಳೆ ಎಲೆಯನ್ನ ಬಿಡಿಸೋಕ್ ಬರುತ್ತೆ. ಇದರಲ್ಲಿ ಇನ್ನೊಂದು ಮಾಡಬಹುದು. ಹೀಗೆ 2 ಅಥವಾ 3 ಮಾಡೋಕೆ ಬರುತ್ತೆ. ಎಲೆ ಹೋಳಿಗೆ ಅಂತ ಹೇಳೋದು. ಇದಕ್ಕೆ ಬೇಕಿದ್ರೆ ಸ್ವಲ್ಪ ತುಪ್ಪವನ್ನ ಹಾಕೋಬಹುದು. ನಾನಿಲ್ಲಿ ಬಿಸಿಯಾದ ತುಪ್ಪನೇ ಹಾಕೋತೀನಿ. ತುಪ್ಪ ಹಾಕೊಂಡ್ರೆ ತುಪ್ಪದಲ್ಲಿ ಬೆಂದ್ರೆ ತುಂಬಾ ರುಚಿಯಾಗಿರುತ್ತೆ. ಹೋಳಿಗೆ ಅಂತಿದ್ರು ಹೋಳಿಗೆ ಅಲ್ಲ, ಕಡಕ ಪೂರ್ಣ ಏನೂ ಇಲ್ಲದೆ ಮಾಡುವಂತಹ ಹೋಳಿಗೆ ಆಗಿರುತ್ತೆ. ದೋಸೆನೂ ಅಲ್ಲ. ಅದಕ್ಕಾಗಿ ಎಲೆ ಹೋಳಿಗೆ ಅಂತ ಕರೆಯೋದು. ಬಾಳೆ ಎಲೆಯ ಘಮ ಸೇರಿರುತ್ತೆ ನೋಡಿ. ಈ ರೀತಿ ಎರಡೂ ಕಡೆ ತುಪ್ಪವನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಸುಲಭವಾಗಿ ಈ ಅಮೂಲ್ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ನಾನು ಗೋಧಿ ಹಿಟ್ಟು, ಹಾಲು, ಮೊಸರು, ತುಪ್ಪ, ಸಕ್ಕರೆ ಇವೆಲ್ಲವನ್ನ ಬಳಸಿ ಇದೊಂದು ಸಿಹಿಯಾದ ಸುಲಭವಾದ ಅಡುಗೆಯನ್ನ ಮಾಡಿ ತೋರಿಸಿದ್ದೀನಿ. ನಾನು ಈಗಾಗಲೇ 8-9 ಅಡುಗೆ ಮಾಡಿ ತೋರಿಸಿದ್ದೀನಿ. ಎಲ್ಲದೂ ಚೆನ್ನಾಗೇ ಬಂದಿದೆ. ಖುಷಿಯಾಗಿರುತ್ತೆ. ಅಂದ್ರೆ ನಾವು ಲೈವ್ ಅಲ್ಲಿ ನಮ್ಮ ಅಡುಗೆಯನ್ನ 2 ಮಂದಿ ನೋಡಿದವಾಗ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಮೊದಲೇ ಹೇಳಿದಾಗೆ 4 ಗೋಡೆ ಮಧ್ಯದಲ್ಲಿ ನಾವು ಅಡುಗೆ ಮಾಡೋದು. ನಾವು ಅಡುಗೆ ಮಾಡೋದನ್ನ ಯಾರು ನೋಡೋದಿಲ್ಲ. ಈ ಲೈವ್ ಅಲ್ಲಿ ಇದ್ರೆ ತುಂಬಾ ಮಂದಿ ನೋಡ್ಬೋದು. ಮತ್ತೆ ನಮ್ಮ ತಪ್ಪು ಒಪ್ಪುಗಳೆಲ್ಲ ಗೊತ್ತಾಗ್ತವೆ. ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೇಕು. ನಾನು ಪ್ರತಿ ಸಲ ಹೇಳ್ತೀನಿ, ಅಮೂಲ್ ಕನ್ನಡ ಪೇಜ್ನವರು ಇದೊಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಾವು ತುಂಬಾ ಗೆಳತಿಯರು ಒಂದೇ ಕಡೆ ಮಾತಾಡೋಕೆ, ಒಂದೇ ಪೇಜ್ನಲ್ಲಿ ಸಿಗೋಕೆ ಎಲ್ಲ ತುಂಬಾ ಅನುಕೂಲ ಆಗಿದೆ. ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೇಕು. ಈ ಅಮೂಲ್ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಈ ರೀತಿಯಾಗಿ ರುಚಿ ರುಚಿಯಾದ ಅಡುಗೆಯನ್ನ ದಿನಾಲು ಮಾಡಿದ್ದು ಹಾಗೇನೆ ನಾವು ಮಾಡೋಕೆ ಒಂದು ಅವಕಾಶ ಆಗಿರುತ್ತೆ. ಈಗ ಎಲೆ ಹೋಳಿಗೆ ಮತ್ತು ಎರಿಯವು. ನಮ್ಮಲ್ಲಿ ಎರಿಯವು ಅನ್ನೋದು ನವರಾತ್ರಿಯಲ್ಲಿ ವಿಶೇಷವಾಗಿ ಮಾಡುವಂಥದ್ದು. ಇದೆರಡು ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ದೇವರಿಗೆ ನೈವೇದ್ಯ ಮಾಡಿ ಇದು ಒಳಗಡೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ.
ನಿಮ್ದೆಲ್ಲ ಅಡುಗೆ ಆಗಿರಬೇಕು, ನಾನು ಅಡುಗೆ ಮಾಡಬೇಕು ಅಂತ ಅರ್ಧ ತಯಾರಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು. ಹಾಗಾಗಿ ನೋಡಿ, ಇದು ಒಳಗಡೆ ಈ ರೀತಿ ಪದರ ಪದರಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸುಟ್ಟೇವು ಅಂದರೆ ನಾವು ಸ್ವಲ್ಪ ದಪ್ಪನಾಗಿ ಕಲಿಸ್ಕೊತೀವಿ. ಇದು ಸುಟ್ಟೇವು ಅಲ್ಲ, ಎರಿಯಪ್ಪ ಅಂತ ಹೇಳ್ತೀವಿ. ಇದನ್ನೇ ಗುಂಡ್ ಪೊಂಗಲ್ ಅಂತಲೂ ಮಾಡ್ಬೋದು. ಒಂದೇ ಹಿಟ್ಟಿನಿಂದ ತುಂಬ ಅಡುಗೆಗಳನ್ನು ಮಾಡಬಹುದು. ಈ ರೀತಿಯಾಗಿ ನೀವು ಮಾಡಿ, ಹಾಗೆ ನೀವು ಏನಾದರೂ ಮಾಡಿದ್ರೆ, ನಾನು ಮಾಡಿದ್ರಲ್ಲಿ ನಿಮಗೂ ಏನಾದರೂ ನಾವು ಹೆಚ್ಚು ಕಡಿಮೆ ಮಾಡಬಹುದು ಅಂತ ಗೊತ್ತಾದರೆ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರ ಪ್ರೋತ್ಸಾಹನೇ ಇಂಥ ವಿಡಿಯೋ ಮಾಡೋಕ್ಕೆ ಉತ್ಸಾಹವನ್ನು ಕೊಡುತ್ತೆ. ನೀವು ಯಾವ್ಯಾವ ರೀತಿ ಅಡುಗೆಯನ್ನ ಮಾಡಿದ್ದೀರಿ ಅನ್ನೋದನ್ನ ನಾನಂತೂ ದಿನಾಲೂ ಅಮೂಲ್ ಕನ್ನಡ ಪೇಜ್ನಲ್ಲಿ ನೋಡ್ತೀನಿ. ನೀವು ಇಂಥ ಅಡುಗೆಗಳನ್ನು ಮಾಡಿ ಹಾಗೆ ನನಗೂ ಈ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ, ನಿಮಗೆ ಲೈವ್ನಲ್ಲಿ ಬಂದು ಕಮೆಂಟ್ ಹಾಕಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಅಮೂಲ್ ಕನ್ನಡ ಪೇಜ್ನವರಿಗೆ ಇದೊಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಲೈವ್ನಲ್ಲಿ ಇದ್ದವರೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.